ಓಕೆ, ಈ ಎಪಿಸೋಡ್ಗೆ ಅಂದರೆ ಇದಕ್ಕಿಂತ ಮುಂಚೆ ನಾವು ಈ ರಸಗ್ರಹಣ ಸೇರುವ ಅಂತ ಹೇಳಿ ಇದು ಮಾಡಿದಾಗ ನಾನು ಆಪ್ಟ್ ಮಾಡಿದ ಮೂವಿ ಸ್ವಾತಿ ಮುತ್ತಿನ ಮಳೆಹನಿಗೆ ರೀಸೆಂಟಾಗಿ ತೆರೆಕಂಡಂತಹ ಚಿತ್ರ ರಾಜ್ ಬಿ ಶೆಟ್ಟಿಯವರ ನಿರ್ದೇಶನ. ಯಾಕೆ ಈ ಮೂವಿ? ಸೊ ಈ ಟರ್ಮಿನಲ್ ಇಲ್ನೆಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳು ನನಗೆ ತಿಳಿದಿರೋ ಹಾಗೆ ಕನ್ನಡ ಭಾಷೆಯಲ್ಲಿ ಸ್ವಲ್ಪ ಕಡಿಮೆ ಸಿನಿಮಾಗಳು ಬಂದಿದೆ ಅಂತ ಅನ್ಸುತ್ತೆ. ಆ್ಯಂಡ್ ವಾಟ್ ಈಸ್ ಸಮಥಿಂಗ್ ವಿಚ್ ವಾಸ್ ವೆರಿ ಕ್ಯಾಚಿ. ಈ ಮೂವಿ ನಾನು ಯಾಕೆ ಆಪ್ಟ್ ಮಾಡಿದೆ ಅನ್ನೋದಕ್ಕೆ ಒಂದು ಸಿನಿಮಾಟೋಗ್ರಫಿ, ಇಟ್ಸ್ ರಿಯಲಿ ಗುಡ್. ಸೊ ಲೊಕೇಶನ್ಸ್ ಆಗಲಿ ಇದಾಗಲಿ ಆ್ಯಂಡ್ ಇರೋದು ಎರಡೇ ಹಾಡು. ಸೊ ಒಂದು ಬಸವಣ್ಣವರ ವಚನ, ಇನ್ನೊಂದು ಮೆಲ್ಲಗಿದೆ ಹನೆಸು. ಆ್ಯಂಡ್ ಬೋತ್ ಆರ್ ರಿಯಲಿ ಗುಡ್ ಆ್ಯಂಡ್ ಆ ಪ್ಲೇಸ್ಮೆಂಟ್ ಆಫ್ ಸಾಂಗ್ಸು ತುಂಬ ಚೆನ್ನಾಗಿದೆ. ಬಟ್ ಸೊ ಹೋಗ್ತಾ ನಾನು ಫಸ್ಟ್ ಟೈಮ್ ನಾನು ರಿಲೀಸ್ ಆಗೋ ಥಿಯೇಟ್ರಲ್ಲಿ ನೋಡಿದ್ದೆ. ಸೊ ಸಮ್ಹೌ ಐ ಕುಡೆಂಟ್ ಗ್ರಾಬ್ ಇಟ್ ಇನ್ ಅ ಬೆಟರ್ ವೇ ಅಂತ ಅನ್ಸುತ್ತೆ. ಸೊ ಈಗ ನಾನು ಮತ್ತೆ ರೀಸೆಂಟ್ಲಿ ನಿನ್ನೆ ರಾತ್ರಿ ನಾನು ನೋಡ್ತಿದ್ದಾಗ ಏನಿದೆ ಅದರಲ್ಲಿ ಅಂತಂದರೆ, ಸೊ ಒಂದು ಟರ್ಮಿನಲ್ ಇಲ್ನೆಸ್ ಪೇಷಂಟ್ಸ್ನ ನೋಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ. ಸೊ ಆ ವ್ಯವಸ್ಥೆಯಲ್ಲಿ ಕೌನ್ಸಿಲರ್ ಆಗಿ ಪ್ರೇರಣಾ ಅಂತ ಹೇಳಿ ಸಿರಿ ರವಿಕುಮಾರ್ ಅವರು ಪಾತ್ರ ನಿರ್ವಹಿಸಿದ್ದಾರೆ. ಸೊ ಕೌನ್ಸಿಲಿಂಗ್ ಅಂತಂದರೆ ಯಾರು ಈ ಟರ್ಮಿನಲ್ ಇಲ್ನೆಸ್ನಲ್ಲಿ ಇದ್ದುಕೊಂಡು ಇನ್ನು ಕೆಲವು ದಿನಗಳಲ್ಲಿ ಕೆಲವು ತಿಂಗಳುಗಳಲ್ಲಿ ತೀರೋಗ್ತಾರೆ. ಸೊ ಅವರನ್ನು ಆ ಸಾವಿಗೆ ಪ್ರಿಪರೇಷನ್ ಮಾಡುವಂತಹ ಒಂದು ಪ್ರಾಸೆಸ್. ಸೊ ಬಟ್ ಪ್ರೇರಣಾಗೆ ತನ್ನದೇ ಆದಂತಹ ಒಂದು ವೈಯಕ್ತಿಕ ಜೀವನದಲ್ಲಿ ಗೊಂದಲಗಳು ಅಂತಂದರೆ ಮದುವೆ ಆಗಿರುತ್ತೆ. ಸೊ ಸಾಗರ್ ಅಂತ ಗಂಡ, ಆ ಸಂಬಂಧ ಅಷ್ಟೊಂದು ಚೆನ್ನಾಗಿದೆ ಅಂತಂದರೆ ಸುಮ್ಮನೆ ಕಾಫಿ ಆಯಿತಾ ಇದಾಯಿತಾ, ಸೊ ಆ ಥರ ನಡೀತಿದೆ. ಆ್ಯಂಡ್ ಶಿ ಈಸ್ ನಾಟ್ ರಿಯಲಿ ಹ್ಯಾಪಿ ಪ್ರೊಬ್ಯಾಬ್ಲಿ ವಿತ್ ಹರ್ ಸ್ಪೌಸ್. ಆ್ಯಂಡ್ ಇನ್ನೊಂದು ಈ ಕೌನ್ಸಿಲಿಂಗಲ್ಲಿ ಈ ಪೇಷಂಟ್ಸ್ಗಳು ಆಮೇಲೆ ಅವರ ಕೇರ್ ಟೇಕರ್ಸ್, ಸೊ ಅವರದೇ ಆದಂತಹ ವೇದನೆಗಳು. ಸೊ ಅದನ್ನು ತುಂಬ ಪರ್ಸ್ನಲ್ ಆಗಿ ತಗೊಂಡಾಗ ಸೊ ಅದು ಪ್ರೇರಣಾನ ವೈಯಕ್ತಿಕ ಜೀವನಕ್ಕೆ ಅದೆಷ್ಟು ಇಂಪ್ಯಾಕ್ಟ್ ಆಗ್ತದೆ. ಸೊ ಅದು ಅವಳ ಪರ್ಸನಲ್ ಲೈಫ್ ಇಂಬ್ಯಾಲೆನ್ಸ್ ಮಾಡ್ತಿದೆಯಾ. ಸೊ ಆ ಥರ ಕತೆ ಶುರು ಆಗುತ್ತೆ. ಸೊ ಪ್ರೇರಣೆಯಿಂದಲೇ ಕತೆ ಶುರು ಆಗುತ್ತೆ. ಸೊ ಶುರುವಾಗಿ ಒಂದು ಫೇಸ್ ಆಫ್ ಲೈಫ್ ಅಂದರೆ ಒಂದು ಫೇಸ್ ಆಫ್ ಮೂವಿ ಸೊ ಪ್ರೇರಣಾನ ಬಗ್ಗೆನೇ ಹೋಗುತ್ತೆ. ಸೊ ಅವಳ ದಿನಚರಿ ಏನು, ಆಮೇಲೆ ಅವಳಿಗೆ ಇಷ್ಟ ಆಗದೇ ಇರೋ, ಇಷ್ಟ ಆಗ್ತಿರೋ, ಇಲ್ಲ ಟೆಂಟೇಟಿವ್ಲಿ ಓಕೆ ಅನ್ನೋ ಒಂದಿಷ್ಟು ವಿಷಯಗಳನ್ನು ಬಿಲ್ಡ್ ಮಾಡ್ತಾ ಹೋಗುತ್ತೆ ಕತೆ. ಸೊ ಹೋಗಿ ಒಂದು ಘಟ್ಟದಲ್ಲಿ ಅವಳಿಗೆ ಒಂದು ಪೇಷಂಟ್ ಬಂದು ಅಡ್ಮಿಟ್ ಆಗ್ತಾರೆ. ಸೊ ಕೇರ್ ಟೇಕರ್ ಯಾರಿರಲ್ಲ, ಸ್ವತಃ ಪೇಷಂಟಿಗೆ ಬಂದು ಅಡ್ಮಿಟ್ ಆಗಿರ್ತಾನೆ. ಸೊ ಅಡ್ಮಿಟ್ ಆದಾಗ ಏನು ಇಲ್ಲ ಹೆಸರು ಅಡ್ರೆಸ್ಸು ಏನೋ ನೋಂದಣಿ ಮಾಡಿರಲ್ಲ. ನಾನು ಬರೀ ಅಡ್ಮಿಟ್ ಆಗ್ತೀನಿ, ನನಗೆ ಇದು ಬೇಕು ಅಂತೇಳಿ. ಆ್ಯಂಡ್ ಹೀ ಈಸ್ ಸಫರಿಂಗ್ ಫ್ರಮ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಮ್ ಕ್ಯಾನ್ಸರ್ ಲೈಕ್. ಸೊ ಇನ್ನೊಂದು ತಿಂಗಳು 2 ತಿಂಗಳು ಉಳಿಬಹುದು ಅನ್ನೋ ಥರ ಅಂತಹ ಒಂದು ಪೇಷಂಟ್. ಸೊ ಅಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ ಕಥೆಯಲ್ಲಿ. ಸೊ ಕಥೆಯಲ್ಲಿ ಬಂದಾಗ ಸೊ ವಾಟ್ ಅಂತಂದರೆ ಒಂಥರ ವಿಚಿತ್ರವಾದ ಕ್ಯಾರೆಕ್ಟರ್, ನಾಟ್ ಸೋ ನಾರ್ಮಲ್ ಕ್ಯಾರೆಕ್ಟರ್ ಥರ ಬರುತ್ತೆ ರಾಜ್ ಬಿ ಶೆಟ್ಟಿ ಅವರು. ಸೊ ಆಮೇಲೆ ಈ ಪರಸ್ಪರ ಮಾತುಗಳು ಅಂದರೆ 1-2 ಇನ್ಸಿಡೆಂಟ್ಸ್ ನಡೆಯುತ್ತೆ. ಸೊ ಪ್ರೇರಣಾ ಮತ್ತು ಅನಿಕೇತ್, ಸೊ ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟರ್, ಸೊ ಅವರ ಬಾಂಧವ್ಯ ಬೆಳೆಯೋಕ್ಕೆ ಶುರು ಆಗುತ್ತೆ. ಸೊ ಆ ಬೆಳೆದ ಒಂದು ಘಟ್ಟದಲ್ಲಿ ಹೋಗಬೇಕಾದಾಗ ಸೊ ಗೊತ್ತಿರುತ್ತೆ ಅಂತಂದರೆ ಇನ್ನೊಂದು ಕೆಲವು ದಿನಗಳು ಅಥವಾ ಕೆಲವು ತಿಂಗಳುಗಳಲ್ಲಿ ಅವರು ತೀರೋಗ್ತಾರೆ ಅಂತ ಹೇಳಿ. ಬಟ್ ಈ ಒಂದು ಮದುವೆಯಾದ ಹೆಣ್ಣು ಸೊ ಪರಪುರುಷನನ್ನು ಇಷ್ಟಪಡಬಹುದಾ, ಪಡಬೇಕಾ, ಪಡಬಾರದಾ, ಸರಿನಾ, ತಪ್ಪ, ಆಮೇಲೆ ಈ ಇನ್ನೊಂದಿಷ್ಟು ದಿನಗಳಲ್ಲಿ ನಾನು ಸಾಯ್ತೀನಿ ಅಂತ ಗೊತ್ತಿದ್ದವನು ಸೊ ಒಂದು ಹೆಣ್ಣು ಅಂತ ಹೇಳೋಕ್ಕಾಗಲ್ಲ, ಮೇ ಬಿ ಲೈಕ್ ಹಿ ಹ್ಯಾಸ್ ಅ ವೆರಿ ಲೆಸ್ ಟೈಮ್, ಅವನಿಗೆ ತನ್ನವರು ಅಂತ ಯಾರೂ ಇಲ್ಲ. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ ಹೆಸರು ಅನಿಕೇತ್ ಅಂತ
ಅವ್ರು ಇಟ್ಟಿರೋದು. ಸೊ ಹಿ ಈಸ್ ಲೈಕ್ ಹೋಮ್ಲೆಸ್, ಹಿ ಹ್ಯಾಸ್ ನೋ ಬಡಿ. ಸೊ ಅವನಿಗೆ ಒಂದು ಪ್ರೇರಣೆ ಆಗಿರುವಂತಹ ಒಂದು ಕ್ಯಾರೆಕ್ಟರ್ ಪ್ರೇರಣ. ಸೊ ಸೆಕೆಂಡ್ ಹಾಫ್ ಬಂದಾಗ ಲೈಕ್ ದ ಲೇಟರ್ ಪಾರ್ಟ್ ಆಫ್ ದ ಸ್ಟೋರಿ ಲೈಕ್ ವಿಚ್ ಗೆಟ್ಸ್ ವೆರಿ ಇಂಟ್ರೆಸ್ಟಿಂಗ್, ನಾನು ಅದೇ ಗಮನಿಸ್ತಾ ಇದ್ದೆ. ಸೊ ಇನ್ನೇನು ನಾನು ಸತ್ತೋಗ್ತೀನಿ ಇಲ್ಲ ತೀರೋಗ್ತೀನಿ ಅಂತ ಅನ್ನೋ ವಿಷಯದಲ್ಲಿ ಅಂದರೆ ಸಂದರ್ಭ ಬಂದಾಗ ಹೇಗಿರುತ್ತೆ. ಸೊ ವಾಟ್ ಆರ್ ಹಿಸ್ ವರ್ಡ್ಸ್ ಆರ್ ಲೈಕ್ ಅವನ ಕೊನೆಯ ಮಾತುಗಳು. ಸೊ ಪ್ರೇರಣಾಗೆ ಹೇಳುವಂಥದ್ದು ಏನಿದೆ. ಸೊ ಪ್ರೇರಣಾ ಅನುಭವಿಸ್ತಾಳೆ, ಏನು ಅನುಭವಿಸ್ತಾಳೆ ಅಂತಂದ್ರೆ, ಈಗ ಒಂದು ಪರಪುರುಷನನ್ನು ಇಷ್ಟಪಟ್ಟಿದ್ದೀನಿ ಅಂತ ತಾಯಿಗೆ ಹೇಳ್ತಾಳೆ, ಗಂಡನಿಗೆ ಗೊತ್ತಾಗಿರುತ್ತೆ. ಸೊ ಆಸ್ಪತ್ರೆ ನಡೆಸುವಂತಹ ಡಾಕ್ಟರ್ಗೆ ಗೊತ್ತಾಗುತ್ತೆ. ಸೊ ಇನ್ ದ ಮೀನ್ ಟೈಮ್ ಅವಳ ಗಂಡ ಸಾಗರಿಗೆ ಇನ್ನೊಂದು ಅಫೇರ್ ನಡೆದಿರುತ್ತೆ. ಸೊ ಈ ಎಲ್ಲ ಗೊಂದಲಗಳಲ್ಲಿ ಸೊ ಕೊನೆಯ ಭಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅಂತಂದರೆ, ಸಾವು ಅಂತ ಬಂದಾಗ ಮನುಷ್ಯ ಹೇಗಿರಬೇಕು ಅಂತ. ಸೊ ಆ ಪಾರ್ಟ್ ಆಫ್ ಎಕ್ಸ್ಪ್ಲನೇಷನ್ ಫ್ರಮ್ ರಾಜ್ಬಿ ಶೆಟ್ಟಿ ಕ್ಯಾರೆಕ್ಟರ್ ಇಸ್ ಓಕೆ. ಇದೆಲ್ಲದರ ಮಧ್ಯೆ ನಾನು ಒಂದು ಕ್ಯಾರೆಕ್ಟರ್ ತುಂಬ ಮಿಸ್ ಮಾಡಿಬಿಟ್ಟೆ. ಸೊ ಪ್ರಭಾಕರ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಸೊ ಅವರ ಕೆಲಸ ಏನು ಅಂತಂದರೆ ಈ ಸೆಕ್ಯೂರಿಟಿ ಕೆಲಸ, ಆಮೇಲೆ ಕಸ ಗುಡಿಸೋದು, ಇದು ಮಾಡೋದು, ಆಮೇಲೆ ಯಾರಾದರೂ ತೀರು ಹೋದರೆ ಅವರ ಸಂಸ್ಕಾರ ಮಾಡಿ ಬರೋದು. ಸೊ ಈ ಥರ ಕೆಲಸಗಳು ಪ್ರಭಾಕರ್. ಆ್ಯಂಡ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಏನು ಮಾತಾಡಲ್ಲ, ಯಾರ ಜೊತೆ ಇದು ಮಾಡಲ್ಲ. ರಾಜ್ಬಿ ಶೆಟ್ಟಿ ಅವರು ಅಡ್ಮಿಟ್ ಆದಮೇಲೆ ಸೊ ಪ್ರೇರಣಾ ಮತ್ತು ಅನಿಕೇತ್, ಸೊ ಅವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ಸೊ ಪ್ರಭಾಕರ್ ಹೇಳ್ತಾರೆ, ಏನು ನೀವು ಮಾತಾಡೋದೇ ಇಲ್ವಾ ಅಂತ. ನಾಳೆ ಸತ್ತೋಗೋರ ಜೊತೆ ಏನು ಮಾತಾಡಬೇಕು. ಸೊ ಇಟ್ಸ್ ಹಾರ್ಡ್. ಸೊ ಅಂದರೆ ಇನ್ ದ ವೆರಿ ರಿಯಾಲಿಟಿ ಪರ್ಸ್ಪೆಕ್ಟಿವ್ ಅದಕ್ಕೆ ಅವರ ಪರ್ಸೆಪ್ಷನ್ ಹೇಗೆ ಚೇಂಜ್ ಆಗುತ್ತೆ, ಅವನೇನಕ್ಕೆ ಆ ಕೆಲಸ ಮಾಡ್ತಿರ್ತಾನೆ. ಸೊ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ಅದನ್ನೆಲ್ಲ ಅನ್ವೈಂಡ್ ಮಾಡ್ತಾರೆ ಸೆಕೆಂಡ್ ಹಾಫಲ್ಲಿ. ಸೊ ರಾಜ್ಬಿ ಶೆಟ್ಟಿ ಕೊನೆಯಲ್ಲಿ ಏನು ಹೇಳ್ತಾನೆ ಅಂತಂದರೆ ಅನಿಕೇತ್ ಕ್ಯಾರೆಕ್ಟರ್, ಇಲ್ಲ ನಾನು ಸತ್ತೋಗ್ತೀನಿ ಆ್ಯಂಡ್ ದ ವೆರಿ ಲಾಸ್ಟ್ ಲೆಟರ್ ಟು ಪ್ರೇರಣಾ. ಸೊ ಅವ್ಳು ಕೇಳ್ತಾಳೆ, ಈಗ ನೀನು ನಿಜವಾಗ್ಲೂ ಯಾರು, ನೀನು ಹಿಂದೆ ಮುಂದೆ ಯಾರಿದ್ದಾರೆ? ಇಲ್ಲ, ಯಾರಿಲ್ಲ ನನಗೆ. ಸೊ ಮತ್ತೆ ಈಗ ಏನು ಮಾಡಬೇಕು, ನಾಳೆ ಏನು ಬೇಕೋ ಮಾಡ್ಕೊಳ್ಳಿ, ಎಲ್ಲ ತಪ್ಪಿಸಾಗಿ ಎಲ್ಲ ಸುಡ್ರಿ, ಏನಾದ್ರು ಮಾಡ್ಕೊಳ್ಳಿ, ನನಗೇನು, ನಾನು ಸಾಯ್ತಾ ಇದ್ದೀನಿ ಅಂತ. ಸೊ ಇಲ್ಲ ಹೇಳು, ಸೊ ಏನು ಮಾಡಬೇಕು ಅಂತ, ಸಂಸ್ಕಾರ ಆದಮೇಲೆ ಏನು ಮಾಡಬೇಕು. ಸೊ ಅಕಸ್ಮಾತ್ ಮಾಡೋದೇ ಇತ್ತು ಅಂತಂದರೆ ನಾನು ತಿಳಿಸ್ತೀನಿ ಅಂತ ಹೇಳಿ ಒಂದು ಕೊನೆಯ ಪತ್ರ ಬರೆದಿರ್ತಾನೆ ಪ್ರೇರಣೆಗೆ. ಸೊ ಆ ನೆಕ್ಸ್ಟ್ ಡೇ ಅವಳು ಮಾರ್ನಿಂಗ್ ಬರ್ತಾಳೆ, ಅಂದರೆ ಬೆಳಗ್ಗೆ ಎದ್ದೇ ಹೋಗಿರ್ತಾಳೆ ಅದೇ ಕಾಟೇಜಿಂದ. ಸೊ ಮತ್ತೆ ವಾಪಸ್ ಬಂದಾದ ಮೇಲೆ ಸೊ ನೋಡ್ತಾಳೆ ತೀರೋಗಿರ್ತಾಳೆ. ಸೊ ಇವರೇ ಪ್ರಭಾಕರ್ ಮತ್ತು ಪ್ರೇರಣಾ ಇಲ್ಲ ಅವರ ಸಂಬಂಧಿಕರಿಗೆ ತಲುಪಿಸ್ತೀವಿ ಅಂತ ಹೇಳಿ ಆಂಬುಲೆನ್ಸಲ್ಲಿ ಅವನ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ಮುಗಿಸಿ ಆಮೇಲೆ ಪತ್ರ ಓದ್ತಾಳೆ. ಪತ್ರ ಓದಿದಾಗ ಅವನು ಬಂದಿರ್ತಾನೆ, ನನ್ನ ಅಸ್ಥಿ ಏನಿದೆ ಈ ಯಾವುದಾದ್ರೂ ಒಂದು ಘಾಟ್ ಸೆಕ್ಷನ್ನಲ್ಲಿ ಎಲ್ಲಿ ತಿರುವುಗಳಿರುತ್ತೆ ಆ ತಿರುವುಗಳಲ್ಲಿ ನನ್ನ ಅಸ್ಥಿಯನ್ನು ಚೆಲ್ಲು ಅಂತ. ಸೊ ಯಾಕೆ ಅಂತಂದರೆ ಮನುಷ್ಯ ಅವನ ಮನೆಯಲ್ಲಿದ್ದಾಗ ಅವನಾಗಿರ್ತಾನೆ, ಪರರ ಮನೆಯಲ್ಲಿ ಬೇರೆ ಥರ ಇರ್ತಾನೆ. ಸೊ ಅವನು ಮನುಷ್ಯನಾಗಿರೋದು ತಿರುವುಗಳಲ್ಲಿ ಮಾತ್ರ ಅಂತ. ಸೊ ಇಟ್ಸ್ ವೆರಿ ಕೋರಿಲೇಟಿವ್ ಅಂತಂದರೆ ನಾನು ಒಂದಿಷ್ಟು ಇದು ಮುಗಿಸ್ಬಿಡ್ತೀನಿ ಅಂತ ಹೇಳಿ ಇದು ಮಾಡ್ತಾಳೆ. ಸೊ ಕೀ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಫ್ರಮ್ ಅಂತಂದರೆ ಈಗ ಆ್ಯಸ್ ಅ ವೆರಿ ನಾರ್ಮಲ್ ಸಿನಿಫೈಲ್ ಈ ಥರ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಕೊನೆ ಆಗುತ್ತೆ. ಸೊ ಒಂದಿಷ್ಟು ತತ್ವಗಳು ಆಮೇಲೆ ಇದು ನನಗೆ ತುಂಬ ಹಿಡಿಸಿತ್ತು. ಬಟ್ ಆ್ಯಸ್ ಅ ಏನಂತಾರೆ ಗ್ರಹಿಸಬೇಕು ಏನೇನು ಇದರಲ್ಲಿ ಅಂತಂದರೆ ಒಂದಿಷ್ಟು ಶಾರ್ಟ್ಸು ತುಂಬ ಚೆನ್ನಾಗಿದೆ ಆ್ಯಂಡ್ ದೇ ಆರ್ ವೆರಿ ರಿಚ್. ಸೊ ಯಾವುದು ಈಗ ಫಸ್ಟ್ ಓಪನಿಂಗ್ ಶಾಟ್ ಅಲ್ಲಿ ಪ್ರೇರಣಾ ಅವರ ಮನೆ ಅಲ್ಲಿ ಈ ನಂದಿ ಬಟ್ಲು ಅಂತಂದರೆ ನಾವು ಸಾದಾ ಮಲ್ಲಿಗೆ, ನಾರ್ಮಲ್ ಮಲ್ಲಿಗೆ ಅಂತ ಏನು ಹೇಳ್ತೀವಿ, ಅದರದ್ದು ಮರ ತುಂಬ ಹೂಗಳು ಉದುರ್ತಿರೋದು, ಅವಳಿಗೆ ಅದು ಇಷ್ಟ ಇರೋಲ್ಲ. ಸೊ ಇಟ್ಸ್ ಆಲ್ ಸ್ಟಾರ್ಟ್ಸ್ ವಿತ್ ದ್ಯಾಟ್ ಶಾಟ್. ಸೊ ಅವಳ ವಿಂಡೋ ಕತ್ಲಿರುತ್ತೆ, ತೆಗಿತಾಳೆ. ಸೊ ದಿನನಿತ್ಯ ಅವಳ ದಿನಚರ್ಯ ಏನು ಅಂತಂದರೆ ಕಸ ಗುಡಿಸೋದು, ಇಷ್ಟ ಇದ್ದಿರೋ ಕೆಲಸ ಫಸ್ಟು ನಂದಿ ಬಟ್ಲು ಹೂಗಳನ್ನೆಲ್ಲ ಗುಡಿಸೋದು. ಸೊ ಪಾತ್ರೆ ತೊಳೆಯೋದು, ದೋಸೆ ಮಾಡೋದು, ಕಾಫಿ ಕುಡಿಯೋದು, ರೆಡಿ ಆಗೋದು, ಕಾಫಿಗಳನ್ನು ಕೊಡೋದು, ಆಫೀಸ್ ಅಂದರೆ ಆಸ್ಪತ್ರೆಗೆ ಹೋಗೋದು. ಸೊ ಇದು ಲೈಕ್ ವೆರಿ ಡೈಲಿ ರುಟೀನ್ ವಿಚ್ ಹಿ ಹೇಟ್ಸ್. ಅಲ್ಲಿ ಹೋಗಾದ ಮೇಲೆ ಅನಿಕೇತ್ ಬರೋವರೆಗೂ ತುಂಬ ಅಂದರೆ ಒಂದಿಷ್ಟು ಪೇಷನ್ಸ್ಗಳು ಬರ್ತಾರೆ, ಆಮೇಲೆ ಅವ್ರ ಜೊತೆ ಮಾತುಕತೆ. ಸೊ ಅದು ಬಿಲ್ಡಿಂಗ್ ಫೇಸಲ್ಲಿ ಆದಮೇಲೆ ಅನಿಕೇತ್ ಬಂದಾದಮೇಲೆ ಅವನ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ. ಬಟ್ ಸ್ಪೆಷಲ್ ರಿಕ್ವೈರ್ಮೆಂಟ್ಸಲ್ಲಿ
ಏನು ಬೇಕು ಅಂತಂದರೆ ಐ ನೀಡ್ ಅ ಕಾಟೇಜ್ ವಿತ್ ಓಪನ್ ವಿಂಡೋ ಅಂತ ಹೇಳಿ. ಸೊ ವಿಚ್ ರಿಸೆಂಬಲ್ಸ್ ದ್ಯಾಟ್ ಹರ್ ವಿಂಡೋ ಇಸ್ ಕ್ಲೋಸ್ಡ್, ಅಂದರೆ ಅವಳ ಮನಸ್ಸಿನ ಕಿಟಕಿ ಮುಚ್ಚಿದೆ, ಅವನಿಗೆ ಹಿ ನೀಡ್ಸ್ ಅನ್ ಓಪನ್ ವಿಂಡೋ ಔಟ್ ದೇರ್. ಸೊ ಆ ಶಾಟ್ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಸೊ ಅವನು ಕೂತು ಆಚೆ ಕಾಣಿಸುವಂತಹ ಒಂದು ವ್ಯೂ, ಆ್ಯಂಡ್ ಇವಳಿಗೆ ಕಟ್ ಮಾಡಿದಾಗ ಇವಳು ಆಫೀಸ್ ಟೇಬಲಲ್ಲಿ ಕೂತಿದ್ದು ಆಚೆಯಿಂದ ನೋಡಿದ್ರೆ ಇವಳು ವಿಂಡೋ ಕ್ಲೋಸ್ ಆಗಿರುತ್ತೆ. ಸೊ ಅಲ್ಲಿ ಆ ಶಾಟ್ ತುಂಬ ಚೆನ್ನಾಗಿ ಇದೆ, ಲವ್ಡ್ ಇಟ್. ಆ್ಯಂಡ್ ಅವರಿಬ್ಬರು ಪರಸ್ಪರ ಅರಿತುಕೊಂಡು ಆ ಒಂದು ಸಂಬಂಧ ಬೆಳೆಯುತ್ತೆ ಅಂತಂದಾಗ ಈ ಮೆಲ್ಲಿಗೆ ಸಾಂಗ್ ಏನಿದೆ ಬ್ಯೂಟಿಫುಲ್ ಶಾಟ್. ಸೊ ನನಗೆ ತುಂಬ ಇಷ್ಟವಾದಂತಹ ಸಾಂಗು, ಆ್ಯಂಡ್ ಆಲ್ಸೋ ವೆರಿ ನೀಟ್ಲಿ ಏನಂತಾರೆ ಕೊರಿಯೋಗ್ರಫಿ ಏನಿಲ್ಲ, ಅಲ್ಲಿ ಸುಮ್ಮನೆ ನಡ್ಕೊಂಡು ಹೋಗೋದಿಲ್ಲ, ಬಟ್ ಅವರು ನಡ್ಕೊಂಡು ಹೋಗುವಂತಹ ರೀತಿ. ಒಂದು ಪರ್ಟಿಕ್ಯುಲರ್ಲಿ ಮಿಡ್ ಆಫ್ ದ ಸಾಂಗ್ ಅವರು ಒಂದು ಕೆರೆ ಪಕ್ಕ ಒಂದಿಷ್ಟು ಮರಗಳ ಮಧ್ಯೆ ಅವರಿಬ್ಬರು ಕೂತಿರ್ತಾರೆ. ಸೊ ಲೈಕ್ ದ ಕ್ಯಾಮ್ರಾ ಹೆಂಗಿದೆ ಅಂತಂದರೆ ವೈಡ್ ಶಾರ್ಟು. ಸೊ ಅದು ಹೋಗ್ತಾ 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 ತುಂಬ ಕ್ಲೋಸಪ್ ಅಂತಂದರೆ ಆ ಎಲ್ಲ ಅಡೆತಡೆಗಳು ಏನಿದೆ ಅದೆಲ್ಲ ಝೂಮ್ ಮಾಡಿ ಅವರಿಬ್ಬರೇ ಕೂತಿರುವಂತಹ ಜಾಗಕ್ಕೆ ಹೋಗುತ್ತೆ. ಆ್ಯಂಡ್ ಸಮ್ವೇರ್ ಇಟ್ ಏನಂತಾರೆ ಇಷ್ಟ ಆಗುತ್ತೆ. ಸೊ ಆ ಪಾರ್ಟ್ ನನಗೆ ಇಷ್ಟ ಆಗುತ್ತೆ. ಅವರಿಬ್ಬರ ಜೊತೆಗೆ ಇದ್ದಾರೆ, ಅವರಿಬ್ಬರು ಜೊತೆಗಿದ್ದಾರೆ ಅಂತ ತೋರಿಸ್ಲಿಕ್ಕೆ ಎಸ್ 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 ಶಾರ್ಟ್ ಇಸ್ ಸಫಿಷಿಯಂಟ್. ಅಂದ್ರೆ ಎಲ್ಲಿಂದನೂ ಸ್ಟಾರ್ಟ್ ಆಗಿ ಅವರಿಬ್ಬರು ಒಂದೇ ನೋಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಲೈಕ್ ಅಷ್ಟೆಲ್ಲ ಇದರಿಂದನೂ ಅವ್ರನ್ನ ಕೇಂದ್ರೀಕೃತವಾಗಿ ತೋರಿಸುವಂತಹ ಆ ಥರ ಒಂದಿಷ್ಟು ಶಾರ್ಟ್ಸ್ಗಳಿದ್ರು. ಸೊ ವೇರ್ ಇಟ್ ಸ್ಟಾರ್ಟ್ಸ್ ವಿತ್ ವೈಲ್ಡ್, ಆಮೇಲೆ ಝೂಮ್ ಮಾಡ್ತಾ 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 ಕ್ಲೋಸಪ್ಗೆ, ನಾಟ್ ರಿಯಲಿ ಕ್ಲೋಸಪ್ ಬಟ್ ಶಾರ್ಟ್ ಮಿಡ್ ಕ್ಲೋಸಪ್ ಆ ಥರ ಹೋಗುತ್ತೆ. ಆ್ಯಂಡ್ ದೇ ಆರ್ ವೆರಿ ಇಂಟ್ರೆಸ್ಟಿಂಗ್. ಅದು ನಾನು ನಿನ್ನೆನೇ ಗಮನಿಸಿದ್ದು, ನಾನು ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಗಮನಿಸಲಿಲ್ಲ. ಆ್ಯಂಡ್ ಈ ಮಲ್ಲಿಗೆದು ಕೂಡ ಹೇಳೋದು ನನಗೆ ಅನ್ನಿಸ್ತು, ಅದು ಮಲ್ಲಿಗೆ ಹೂ ಬಿದ್ದಿರುತ್ತೆ, ಬಟ್ ಸಾಧಾರಣವಾಗಿ ನಮಗೆಲ್ಲ ಇಷ್ಟ ಆಗುತ್ತೆ ಮಲ್ಲಿಗೆ ಹೂ, ಮಲ್ಲಿಗೆ ಇದನ್ನೆಲ್ಲ. ಬಟ್ ಅವಳು ಸ್ಪರ್ಶ ಮಾಡ್ತಿದ್ದಾರೆ, ಕೆಲಸ ಮಾಡಿಸ್ಬೇಕು, ಅವಳಿಗೆ ಇಷ್ಟ ಆಗೋದಿಲ್ಲ. ಅವ್ಳಿಗೆ ಯಾವುದೋ ಅಂದರೆ ಈ ಇಷ್ಟ ಆಗ್ತಿಲ್ಲ ಅನ್ನೋದು ಅವಳು ಮಾನಸಿಕತೆಯನ್ನು ತೋರಿಸ್ಬೇಕು. ಅದು ತೋರಿಸ್ಬೇಕಾದ್ರೆ ಅಲ್ಲಿ ಗಿಡ ನೆಪ ಅಷ್ಟೇ, ಮಲ್ಲಿಗೆ ಒಂದು ನೆಪ. ಆ್ಯಂಡ್ ದ ಸೇಮ್ ಮರ ಅಂತಂದರೆ ಯಾರು ಪೇಷಂಟ್ಸ್ ಬರ್ತಾರೆ ಅಂದರೆ ಲೈಕ್ ಹೌ ದೇ ಕನೆಕ್ಟೆಡ್. ಸೊ ಯಾವ ಪೇಷಂಟ್ಸ್ ಬರ್ತಾರೆ ಪ್ರತಿಯೊಬ್ಬರಿಗೂ ಒಂದು ಮರ ನೆಡುವಂತಹ ಒಂದು ಕ್ರಿಯೆ ಇರುತ್ತೆ ಆಸ್ಪತ್ರೆಯಲ್ಲಿ. ಸೊ ಅವನಿಗೆ ಕೇಳ್ತಾರೆ, ಸೊ ಯಾವ ಮರ ನಡಬೇಕು, ಇಲ್ಲ ನಂದಿ ಬಟ್ಲು ನಡಬೇಕು. ಅವಳು ಲೈಕ್ ನಂದಿ ಬಟ್ಲು ಯಾಕೆ, ನನ್ನ ಮನೆಯಲ್ಲಿ ಇದೆ, ಅದು ನನಗೆ ಇಷ್ಟ ಇಲ್ಲ. ಸೊ ವೈ ನಂದಿ ಬಟ್ಲು? ಸೊ ಅವನು ಅದೇ ಅಂದರೆ ಲೈಕ್ ಹೀ ಸೇಸ್ ದ್ಯಾಟ್ ಇಲ್ಲ, ಅದು ಯಾರಿಗೆ ಇಷ್ಟನೋ ಇಷ್ಟ ಇಲ್ಲನೋ ಅದು ಬದುಕಿರೋವರೆಗೂ ಅದು ಹೂ ಬಿಡ್ತಾ ಇರುತ್ತೆ. ಇಟ್ ಡಸಂಟ್ ಕೇರ್ ಈ ನನ್ನ ಹೂ ದೇವರಿಗೆ ಅರ್ಪಣೆ ಆಗುತ್ತೋ ಇನ್ನೆಲ್ಲ ಆಗುತ್ತೋ, ಇಟ್ ಡಸಂಟ್ ಕೇರ್. ಸೊ ನಾನು ಜೀವಂತವಾಗಿದ್ದೀನಿ, ನಾನು ಹೂ ಬಿಡ್ತಾ ಇರ್ತೀನಿ. ಸೊ ಲೈಕ್ ಕೇರ್ ಫ್ರೀ ಇದು. ಸೊ ಅವನ ತತ್ವದಲ್ಲಿ ಹಾಗೆ ಇರುತ್ತೆ ಅಂತಂದರೆ ನಾನು ಹೇಳಿದ್ದೆ, ನನಗೆ ನೆನಪಿಲ್ಲ. ಸೊ ಈಗ ಮನುಷ್ಯ ಹುಟ್ಟಿದಾಗ ಅವನ ಅಸ್ತಿತ್ವ ಏನಿರಲ್ಲ. ಸೊ ಹೋಗ್ತಾ ಹೋಗ್ತಾ ಅಸ್ತಿತ್ವಗಳು ಬರುತ್ತೆ, ಸಂಬಂಧಗಳು ಬರುತ್ತೆ, ಎಲ್ಲ ಹೋಗುತ್ತೆ. ಸಾಯಬೇಕಾದಾಗ ಅದೆಲ್ಲವನ್ನೂ ಬಿಟ್ಟು ನಾನಾಗಿ ಸಾಯಬೇಕು ಅನ್ನೋ ಫಿಲಾಸಫಿ ಅವನು ಕ್ಯಾರಿ ಮಾಡ್ತಿರ್ತಾನೆ. ಸೊ ಅದಕ್ಕೆ ಅವನ ಹೆಸರು ಅನಿಕೆ. ಲೈಕ್ ಹೀ ಈಸ್ ಹೋಮ್ಲೆಸ್, ಹಿ ಹ್ಯಾಸ್ ನೋಬಡಿ, ಆ್ಯಂಡ್ ಎಲ್ಲನೂ ತನ್ನದೇ ಆದ ನಂದೇನಿಲ್ಲ ಅಂತ ಅನ್ನೋ ಒಂಥರ ಇದು. ಸೊ ನನಗೆ ಅದು ಸಖತ್ ಇಷ್ಟ ಆಗಿದೆ. ಆ್ಯಂಡ್ ನನ್ನ ಲಾಸ್ಟ್ ಸೆಕೆಂಡ್ ಹಾಫಲ್ಲಿ ಅವನಿಗೆ ಏನಂತಾರೆ ತಿಳಿ ಸಾರು, ಮೀನು ಸಾರು ಎಲ್ಲ ಇಷ್ಟ ಇರುತ್ತೆ. ನಾನು ಒಂದು ಮತ್ತೋದು ಈ ಪ್ರೇರಣಾ ಮತ್ತು ಅವರ ತಾಯಿಯ ಒಂದು ಶಾರ್ಟ್ ಇದೆ. ಎಲ್ಲಿ ಅಂತಂದರೆ ಇವಳಿಗೆ ತುಂಬ ಡಿಸ್ಟರ್ಬ್ ಆಗಿರ್ತಾಳೆ. ಡಿಸ್ಟರ್ಬ್ ಇನ್ ದ ಸೆನ್ಸ್ ಈ ಅನಿಕೇತ್ ಇಷ್ಟ ಆಗಿರ್ತಾನೆ, ಬಟ್ ಅದು ಸರಿನಾ ತಪ್ಪ. ಸೊ ಆ ಗೊಂದಲದಲ್ಲಿರ್ತಾಳೆ. ಅವರ ತಾಯಿನ ಕರೀತಾಳೆ, ಅಮ್ಮ ನಿಂಗೆ ಸಾಧ್ಯ ಆದರೆ ಬಂದು ಹೋಗು ಅಂತಾಳೆ. ಸೊ ಅವ್ರ ತಾಯಿ ಬರ್ತಾರೆ, ಕರ್ಕೊಂಡು ಹೋಗ್ತಾಳೆ, ಅನಿಕೇತ್ನ ಭೇಟಿ ಮಾಡಿಸ್ತಾಳೆ. ಒಂದು 3 ದಿನ ಅವ್ರು ಅನಿಕೇತ್ ಜೊತೆ ಅಂದರೆ ಆಸ್ಪತ್ರೆಯಲ್ಲೇ ಅಲ್ಲಿ ಇಲ್ಲಿ ಕಳೀತಾರೆ. ಕಳೆದಾದ್ಮೇಲೆ ಮನೆಗೆ ಬಂದಾದ್ಮೇಲೆ ತಾಯಿ ಮಗಳು ಇವರು ರೇಖಾ ಕೂಡ್ಲಿಗೆ ಅವರು ಮಾಡಿರೋ ಪಾತ್ರ, ಆ್ಯಂಡ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಆ ಶಾರ್ಟ್ ನನಗೆ ಸಖತ್ ಇಷ್ಟ. ಸೊ ತಾಯಿ ಮಗಳು ಮಾತಾಡ್ತಿರ್ತಾರೆ. ಆಮೇಲೆ ಕೇಳ್ತಾಳೆ ಪ್ರೇರಣ, ಸೊ ಹೇಗೆ ಅನ್ನಿಸ್ತಾನೆ ನನಗೆ ಅನಿಕೇತು? ಇಲ್ಲಮ್ಮ ತುಂಬ ಇಷ್ಟ, ಒಳ್ಳೆ ಹುಡುಗ, ಸೊ ಹಾಗೆ ಹೇಗೆ. ಅದಕ್ಕೆ ಪ್ರೇರಣ ಹೇಳ್ತಾಳೆ, ಇಲ್ಲಮ್ಮ ನನಗೂ ಅವನು ಇಷ್ಟ. ಯಾವ ಥರ? ನಿನ್ಗೆ ಯಾವ ಥರ ಅಂತ ನಾನು ಏನು ಹೇಳಿ? ಸೊ
ಪಾಸ್. ಸೊ ಒಂದು ಬ್ಲೈಂಡ್ ಆಫ್ ಸೈಲೆನ್ಸ್ ಹೋಗುತ್ತೆ. ಆಮೇಲೆ ಪ್ರೇರಣೆ ಕೇಳ್ತಾರೆ, ಅಮ್ಮ ಇದು ತಪ್ಪ. ಸೊ ಆವಾಗ ತಾಯಿ, ನೀನು ಒಂದು ಹೆಣ್ಣಾಗಿ ತಾಯಿಗೆ ಕೇಳ್ತೀಯ ಅಂತಂದರೆ ತಪ್ಪೆ, ಮದುವೆಯಾದ ಹುಡುಗಿ ಕೇಳ್ತೀಯ ಅಂತಂದರೆ ತಪ್ಪೆ, ಆದರೆ ನೀನೊಂದು ಹೆಣ್ಣಾಗಿ ಕೇಳ್ತೀಯ ಅಂತಂದರೆ ಪ್ರಾಯಶಃ ತಪ್ಪಿಲ್ಲ. ಸೊ ಆ್ಯಂಡ್ ಇಟ್ಸ್ ಬ್ಯೂಟಿಫುಲಿ ಶಾರ್ಟ್. ಸೊ ವೆರಿ ಅನ್ಫೋಲ್ಡ್ಮೆಂಟ್ ಆಫ್ ಸೈಕಾಲಜಿ. ಯಾ. ಸೊ ಅದು ಒಂದು. ಆ್ಯಂಡ್ ಲಾಸ್ಟ್ ಅವರು ಪ್ರೇರಣಾ ಮತ್ತು ಅನಿಕೇತ್ ಇನ್ನೇನು ನಾಳೆ ತೀರೋಗ್ತಾನೆ ಅಂತ ಅಂದರೆ ಮುಂಚೆ ಗೊತ್ತಾಗಲ್ಲ, ಬಟ್ ಲೈಕ್ ಅವನು ಹೇಳ್ತಾನೆ. ಸೊ ಲೈಕ್ ಇಲ್ಲ, ನನಗೆ ತುಂಬ ನೋವಾಗ್ತಿದೆ, ತಡ್ಕೊಳಕ್ಕಾಗ್ತಿಲ್ಲ ಅಂತ ಹೇಳಿ. ಆಮೇಲೆ ಇಲ್ಲ ಸರಿ ಆಯಿತು ಇಲ್ಲಿ ಅಂತಂದರೆ ನನ್ನ ಪಕ್ಕನೇ ಮದುವೆಗೆ ಸಾಧ್ಯ ಇಲ್ಲ. ಸೊ ಇದಾಗತ್ತೆ. ಆ್ಯಂಡ್ ಆ ನ್ಯೂಸ್ ಹೋಗುತ್ತೆ ಹಾಸ್ಪಿಟಲ್ ನಡೆಸ್ತಿರೋದು. ಅದು ಬಾಲಾಜಿ ಮನೋಹರ್ ಕ್ಯಾರೆಕ್ಟರ್. ಅವ್ರದ್ದು ಲೈಕ್ ವೆರಿ ಶಾರ್ಟ್ ಕ್ಯಾರೆಕ್ಟರ್. ಏನಂತ ನ್ಯೂಸ್ ಹೋಗೋದು ಅಂದರೆ ಕೌನ್ಸಿಲರು ಸೊ ಕಾಟೇಜಲ್ಲಿ ಪೇಷಂಟ್ ಜೊತೆ ನೈಟ್ ಸ್ಪೆಂಡ್ ಮಾಡ್ತಿದ್ದಾರೆ. ಸೊ ವಿಚ್ ಇಸ್ ನಾಟ್ ಗುಡ್. ಸೊ ಅಲ್ಲಿ ಏನು ಮಾಡುವಂಥದ್ದು ಏನಂತೆ, ಸೊ ಫೆಸಿಲಿಟಿ ಎಲ್ಲ ಮುಂಚೆ ಇಲ್ಲ, ಇದು ಎಲ್ಲ ಬೆಳವಣಿಗೆಗಳಾದ್ಮೇಲೆ. ಸೊ ಅಲ್ಲಿ ಆ ಕಾನ್ವರ್ಸೇಷನ್ ಏನಿದೆ ಪ್ರೇರಣಾ ಮತ್ತು ಅನಿಕೇತ್ ಮಧ್ಯೆ, ಆ್ಯಂಡ್ ಇಟ್ಸ್ ಮೋಸ್ಟ್ಲಿ ನಾಟ್ ಸೋ ಪ್ರಾಕ್ಟಿಕಲ್, ಬಟ್ ನೋಡಬೇಕಾದಾಗ ಇಟ್ಸ್ ಫೀಲ್ಸ್ ಗುಡ್ ಅಂತ. ಸೊ ಅಂದರೆ ಅವರಿಗೆ ಅವರ ಪರ್ಸ್ಪೆಕ್ಟಿವಲ್ಲಿ ಇವನು ನಾಳೆ ಸತ್ತು ಹೋಗ್ತಾನೆ ಅಂದರೆ ಲೈಕ್ ಇನ್ ವೆರಿ ಸೂನ್, ಲೈಕ್ ಹಿ ವಿಲ್ ಬಿ ನೋ ಮೋರ್, ಬಟ್ ಸ್ಟಿಲ್ ಆ ಅರಗಡಿಗೆ ಏನಿದೆ ಅದು ಬೇಕು ಅಂತ ಹೇಳಿ. ಸೊ ಅವನಿಗೆ ಯಾರೂ ಇಲ್ಲ. ಸೊ ಇರೋದು ಪ್ರೇರಣೆ, ಇರೋದೇ ಅವನಿಗೆ ಪ್ರೇರಣಾ ಅವನಿರೋವರೆಗೂ. ಸೊ ಅದು ಪಾರ್ಟ್ ಇಷ್ಟ ಆಯಿತು. ಸೊ ದಿಸ್ ಇಸ್ ಆಲ್ ಲೈಕ್ ಮೂವಿ ಗೋಸ್ ಅಬೌಟ್. ಅಲ್ಲ, ವೆದರ್ ವಿ ಅಗ್ರಿ ವಿತ್ ದ ಸ್ಟೋರಿ ಆರ್ ನಾಟ್, ಹಾಂ ಅದು ಬೇರೆ. ಕರೆಕ್ಟ್. ಆದರೆ ಅದನ್ನು ಆ ಕಥೆಯನ್ನು ಅವನು ಹೇಗೆ ಚಿತ್ರೀಕರಣ ಮಾಡಿದ್ದಾನೆ ಅನ್ನೋದು ಮುಖ್ಯ ಅಷ್ಟೇ. ರೈಟ್ ರೈಟ್. ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ಶಾಟ್, ವೆರಿ ನೈಸ್. ದಟ್ಸ್ ಸ್ವಾತಂತ್ರ್ಯ. ಲೈಟಿಂಗ್ ಹೇಗಿದೆ, ಶೇಡ್ ಇಫೆಕ್ಟ್ ಬ್ಯೂಟಿಫುಲ್ ಆ್ಯಂಡ್ ವೆರಿ ರಿಚ್. ಸೊ ಸಿನಿಮಾಟೋಗ್ರಫಿ ಇಸ್ ಟೂ ಗುಡ್. ಎಲ್ಲೋ ಅಷ್ಟೊಂದು ಫ್ಲಾಸ್ ಥರ ಏನು ಕಾಣಿಸುತ್ತೆ. ಡೈರೆಕ್ಷನ್ ಡೈರೆಕ್ಷನ್ ರಾಜಬಿ ಶೆಟ್ಟಿ. ಸೊ ಅವರು ಸಿನಿಮಾಟೋಗ್ರಫಿ ಪ್ರವೀಣ್ ಐ ಫಾರ್ಗಾಟ್ ಹಿಸ್ ಹೆಸರು ನಾನು ಮರ್ತೋಗ್ತೀನಿ. ಹಾಂ, ಪ್ರವೀಣ್ ಶ್ರೇಯಾನ್ ಅಂತ ಹೇಳಿ. ಆ್ಯಂಡ್ ಇವನ್ ಹಿ ಈಸ್ ಕೋ-ರೈಟರ್ ಫಾರ್ ದಿಸ್ ಮೂವಿ. ಇದು ಇವತ್ತು ಪ್ರೆಸೆಂಟ್ ಆಗ್ತಾ ಇದೆ ಅಂತ. ಎಕ್ಸಾಕ್ಟ್ಲಿ, ಸುಚಿತ್ರಾ ಅಲ್ಲಿ 10:30 ಇವತ್ತು ಚರ್ಚೆ ಇದೆ. ನಾನು ಆ್ಯಕ್ಚುಲಿ ಹೋಗಬೇಕಿತ್ತು, ಬಟ್ ನನ್ನ ಫ್ಯಾಮಿಲಿ ಫಂಕ್ಷನ್ ಇತ್ತು, ನಾನು ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಆಲ್ಸೋ ಲೈಕ್ ಆಫ್ ದ ಟ್ರ್ಯಾಕ್ ನನಗೆ ಒಂದಿಷ್ಟು ಪ್ರಶ್ನೆಗಳು ಇದೆ ಅರೌಂಡ್ ದಿಸ್ ಮೂವಿ. ಸೊ ಈ ಪ್ರೇರಣಾ ಕ್ಯಾರೆಕ್ಟರ್ ಬಿಲ್ಡಿಂಗ್ ಫೇಸ್ ಏನು ಹೋಗ್ತಿರತ್ತೆ, ಅಲ್ಲಿ ಅವಳ ವೈಯಕ್ತಿಕ ಗೊಂದಲಗಳನ್ನು ಬಿಟ್ಟು ಈ ಪೇಷಂಟ್ಸ್ಗಳನ್ನು ನೋಡ್ಕೋಬೇಕು. ಸೊ ಲೈಕ್ ಶಿ ಈಸ್ ಅ ಪ್ರೊಫೆಷನಲ್ ಕೌನ್ಸಿಲರ್, ಸೊ ನೋಡ್ಕೊಳ್ಳಬೇಕು. ಸೊ ಅಲ್ಲಿ ಹೋಗಿ ಅವರಿಗೆ ಇಲ್ಲ ನೀವು ತುಂಬ ಚೆನ್ನಾಗಿದ್ದೀರಾ, ನೀವು ಹುಷಾರಾಗ್ತೀರಾ ಅಂತ ಹೇಳಿ ಅವರಿಗೆ ಮುಟ್ಟಿ ಇದು ಮಾಡಿ, ಅದಕ್ಕೆ ತುಂಬ ಕ್ಲೋಸಪ್ಪಲ್ಲೇ ತೊಗೊಂಡಿದ್ದಾರೆ, ತುಂಬ ಗೊತ್ತಾಗುತ್ತೆ. ಬಟ್ ಆ ಸ್ಪರ್ಶ ಏನಿದೆ ಇಟ್ಸ್ ವೆರಿ ಆರ್ಟಿಫಿಷಿಯಲ್. ಸೊ ನನಗೆ ಪ್ರಶ್ನೆ ಏನಿದೆ ಅಂತಂದ್ರೆ ಫಿಲ್ಮ್ ಮೇಕರ್ಸ್ಗೆ, ಲೈಕ್ ಇಸ್ ಇಟ್ ಇಂಟೆನ್ಷನಲ್ ಆರ್ ಲೈಕ್ ಸೊ ಇರಲಿ ಬಿಡಪ್ಪ ಏನೋ ಆಗೋಗಿದೆ ಇರಲಿ ಅಂತ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಲೈಕ್ ನಾನ್ ಇಂಟೆನ್ಷನಲ್, ಬಟ್ ವೈ ಸೊ? ಸೊ ಈಗ ನಮಗೆ ಒಂದಿಷ್ಟು ಕೆಲಸಗಳು ಇಷ್ಟ ಇಲ್ಲ ಅಂತಂದ್ರೂ, ಆ್ಯಂಡ್ ಎಸ್ಪೆಷಲಿ ಲೈಕ್ ದಿಸ್ ಕೈಂಡ್ ಆಫ್ ಪ್ರೊಫೆಷನ್ಸ್, ಸೊ ವೈ ಇಟ್ ಹ್ಯಾಸ್ ಟು ಬಿ ದಟ್ ಆರ್ಟಿಫಿಷಿಯಲ್? ಮೂವಿ ಟೈಟಲ್ಗೂ ಕತೆಗೆ ಎಲ್ಲಿ ಲಿಂಕ್ ತಂದಿದೆ? ಹಾಂ, ಎಲ್ಲಿ ಲಿಂಕ್ ಬರುತ್ತೆ ಅಂತಂದರೆ ಈವನ್ ಲೈಕ್ ಅಲ್ಲಿ ಸ್ವಲ್ಪ ನನಗೆ ಮೇ ಬಿ ಐ ಆಮ್ ಅನೇಬಲ್ ಟು ಕನೆಕ್ಟ್, ಬಟ್ ರಾಜಬಿ ಶೆಟ್ಟಿ ಸೆಕೆಂಡ್ ಹಾಫಲ್ಲಿ ಒಂದು ಕಡೆ ಹೇಳ್ತಾರೆ. ಸೊ ಹೇಗೆ ಒಂದು ಹನಿ ಸೊ ಸೇರಿ ಅದು ಸ್ವಾತಿ ಮುತ್ತಾಗತ್ತೆ, ಅಲ್ಲ ಸ್ವಾತಿ ಹನಿ ಸೇರಿ ಮುತ್ತಾಗತ್ತೆ, ಹಾಗೆ ನೀನು ನನ್ನ ಜೀವನದಲ್ಲಿ ಬಂದೆ ಅಂತ ಹೇಳಿ. ಬಟ್ ಐ ಫೈಂಡ್ ಇಟ್ ಮ್ಯೂಚುವಲ್. ಸೊ ಈಗ ಪ್ರೇರಣಾ ಬದುಕಲ್ಲಿ ಅನಿಕೇತ್ ಬಂದಿದ್ದು, ಅನಿಕೇತ್ ಬದುಕಲ್ಲಿ ಪ್ರೇರಣಾ ಬಂದಿದ್ದು. ಸೊ ಎರಡು ಲೈಕ್ ಇಟ್ಸ್ ಲೈಕ್ ಅ ವೆರಿ ಸಿಮಿಲರ್ ಫೇಸ್ ಆಫ್ ಥಿಂಗ್ ಫಾರ್ ಮೀ. ಸೊ ವೈ ಇಸ್ ಇಟ್ ಲೈಕ್ ಪ್ರೇರಣಾ ಬಂದಿದ್ದೆ ಅವರಿಗೆ ಸ್ವಾತಿ ಮುತ್ತಾಗಬೇಕು, ನನಗೆ ಅಲ್ಲಿ ಕ್ಯಾಚ್ ಆಗಲಿಲ್ಲ. ಆ್ಯಂಡ್ ಕ್ಯಾಮ್ರಾ ಬ್ಯೂಟಿಫುಲ್, ಟು ಗುಡ್.
ಕ್ಯಾಮ್ರಾ ಎಷ್ಟು ಬ್ಯಾಕ್ಗ್ರೌಂಡ್ ಸ್ಕೋರ್ ಹ್ಞೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಯ್ಯೋ ಸಾರಿ, ನಾನು ಇದೆಲ್ಲದ್ರ ಮಧ್ಯೆ ನನಗೆ ಫಸ್ಟ್ ಎಷ್ಟಾಗಿದ್ದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಮ್ಯೂಸಿಕ್. ಸೊ ಮಿಥುನ್ ಮುಕಂದನ್ ಅವರ ಸಂಗೀತ ಮತ್ತು ಬಿ ಜಿ ಎಮ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಥ್ರೂಔಟ್ ದ ಮೂವಿ ಇಟ್ಸ್ ಅಮೇಝಿಂಗ್. ಅಲ್ಲಿ ಯಾವ ಇಮೋಷನ್ಸಿಗೆ ಸೊ ಟರ್ಮಿನಲ್ ಇಲ್ನೆಸ್ ಪೇಷಂಟ್ಸ್, ಸೊ ಇಟ್ಸ್ ವೆರಿ ಸಿಮಿಲರ್ ಟು ಇಟ್. ಬಟ್ ಕ್ಯಾಚ್ ಈಸ್ ಅದು ದೇ ಹ್ಯಾವ್ ಟೇಕನ್ ಇಟ್ ಇನ್ ಲೈಕ್ ಲೊಕೇಶನ್ ಲೈಕ್ ಊಟಿ. ಸೊ ಊಟಿ ಅಂತಹ ಒಂದು ಪ್ರಾಂತದಲ್ಲಿ ಬಿಕಾಸ್ ಟು ಗೆಟ್ ಇಟ್ ವೆರಿ ಲಶ್ ಗ್ರೀನರಿ ಇದ್ರ ಮಧ್ಯೆ ಅದು ಕಾಣಿಸ್ಲಿ ಅಂತ. ಎಂಡಿಂಗ್ ಕೊನೆಗೆ ಯಾವ ಸೀನ್ ಲಾಸ್ಟಿಗೆ? ಲಾಸ್ಟ್ ಸೀನ್ ಈಸ್ ಅದೇ ಆಶಸ್ ಹಾಕಿ ಹಾಗೆ ಕೆಂಪು ಡಬ್ಬಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಂಡು ಸೊ ಹೋಗಿ ಆ ಬೆಂಡಲ್ಲಿ ಆಶಸ್ ಹಾಕ್ತಾಳೆ. ಸೊ ಆಶಸ್ ಹಾಕಿ ಶಿ ರಿಟರ್ನ್ಸ್ ಆ್ಯಂಡ್ ಕ್ಲೋಸ್. ಅಂದರೆ ಅನಿಕೇತನ ಕಥೆ ಮುಗಿತದೆ. ಆ್ಯಂಡ್ ಆಲ್ಸೋ ಆಫ್ ದ ಟ್ರ್ಯಾಕ್ ಗೊತ್ತಿಲ್ಲ ಹೆಂಗೆ ಹೇಳಬೇಕು ಅಂತೇಳಿ, somehow I feel Siri was not the most suitable character for that Prerna character. So ನನಗೆ ಇನಿಷಿಯಲ್ ರೂಮರ್ಸ್ ನಾನು ನೋಡಿದ್ದು ಅಂತಂದರೆ ರಮ್ಯಾ ವಾಸ್ ಸಪೋಸ್ ಟು ಪ್ಲೇ ದಟ್ ಕ್ಯಾರೆಕ್ಟರ್. ಸೊ ಆಮೇಲೆ ಅವರು ಬ್ಯಾಕ್ಔಟ್ ಆದರು. ಸೊ ದೆನ್ ಕೇಮ್ ಇನ್ ಅಂದರೆ ಆಮೇಲೆ ಬಂದಿದ್ದು ಸಿರಿ ಅವರು. ಬಟ್ ನನಗೆ ಅಷ್ಟೊಂದು ನೀಟಾಗಿ ಕ್ಯಾರಿ ಮಾಡಿದ ಅವರು ಅಂಥೇಳಿ ನನಗೆ ಅಷ್ಟು ಕನ್ವಿನ್ಸ್ ಏನಿಲ್ಲ ವೈಯಕ್ತಿಕವಾಗಿ. ಬಟ್ ರಾಜ್ ಬಿ ಶೆಟ್ಟಿ ಆ್ಯಂಡ್ ದಟ್ ಪ್ರಭಾಕರ್ ಕ್ಯಾರೆಕ್ಟರ್ ಅಮೇಝಿಂಗ್, ಸೋ ರಿಯಲ್, ಏನಿದೆ ಹೋಗೇ ಬಿಡ್ತಾನೆ ಅನ್ನೋ ಥರ ಇಮೋಷನ್ಸ್ ರಾಜ್ ಬಿ ಶೆಟ್ಟಿ ಅವರು. ಆ್ಯಂಡ್ ದಟ್ ಪ್ರಭಾಕರ್ ಕ್ಯಾರೆಕ್ಟರು ತುಂಬ ಚೆನ್ನಾಗಿದೆ. ಅವ್ರದ್ದು ಬ್ಯಾಕ್ಗ್ರೌಂಡ್ ಸ್ಟೋರಿ ಏನಿರುತ್ತೆ ಅಂತಂದ್ರೆ, ಆ್ಯಂಡ್ ವೆನ್ ಹಿ ವಾಸ್ ವೆರಿ ಯಂಗ್, ಅವ್ರು ತುಂಬ ಚಿಕ್ಕವರಿದ್ದಾಗ ಅವ್ರ ತಾಯಿ ಹುಷಾರು ತಪ್ಪಿರ್ತಾರೆ. ಇವ್ರಿಗೆ ಗೊತ್ತಿರೋದು ಏನಾಗಿರುತ್ತೆ ಅಂತೇಳಿ. ಆಸ್ಪತ್ರೆಗೆ ಬರ್ತಾರೆ, 108 ಸ್ಕ್ಯಾನ್ ಮಾಡಿಸಿ ಅದು ಮಾಡಿಸಿ ಅಂತ ಹೇಳಿರ್ತಾರೆ. ಇವ್ರ ಹತ್ರ ಕಾಸಿರಲ್ಲ, ಬಿಟ್ಬಿಡ್ತಾರೆ. ಸೊ ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅವರ ತಾಯಿ ತೀರೋಗ್ತಾರೆ. ಸೊ ತೀರೋಗಿಂತ ಮುಂಚೆ ಅವರ ತಾಯಿ ಇಲ್ಲ ನನ್ನ ಮಕ್ಕಳು ತುಂಬ ಚಿಕ್ಕವರಿದ್ದಾರೆ, ನನ್ನನ್ನು ಉಳಿಸ್ಕೊಳ್ಳಿ, ಇದು ಮಾಡಿ ಅಂತ ಹೇಳಿ ಗೋಗರ್ದಿರ್ತಾರೆ. ಸೊ ಅದಕ್ಕೆ ಈ ಥರ ಫೆಸಿಲಿಟಿ ಎಲ್ಲ ಆದರೆ ಒಬ್ಬತ್ತಾದರೂ ನಾನು ಉಳಿಸ್ಬೋದಾ ಅಂತ ಹೇಳಿ ಅವರು ಈ ಇದಕ್ಕೆ ಬಂದಿರ್ತಾರೆ. ಬಟ್ ಎವ್ರಿ ಟೈಮ್ ಪ್ರತಿಯೊಂದು ಪೇಷಂಟ್ ಯಾರೋ ಒಬ್ರು ತೀರ್ ಹೋದಾಗ ಹೀ ಫೀಲ್ಸ್ ಡಿವಾಸ್ಟೇಟೆಡ್, ಸೋತೋದ್ರೆ. ಸೊ ಅದ್ರ ನೆಕ್ಸ್ಟ್ ರಿಯಾಕ್ಷನ್ ಅವ್ರದ್ದು ಏನು ಅಂತಂದ್ರೆ ಕ್ಯಾರೆಕ್ಟರ್ ಹೆಸರು ಅಥವಾ ಏನು? ಪ್ರಭಾಕರ್ ಕ್ಯಾರೆಕ್ಟರ್ ಹೆಸರು. ಇವರು ಕ್ಯಾರೆಕ್ಟರ್ ಬಂದ್ಬಿಟ್ಟು ಇವರು JP ತುಮಿನಾಡು ಅಂತ ಹೇಳಿ ಸಪ್ತಸಾಗರದಲ್ಲಿ ಮಾಡ್ಯಾರು. ಎಲ್ಲಿ ಹುಡುಗಿ ಗಂಡನ ಕ್ಯಾರೆಕ್ಟರ್. ಸೊ ದಟ್ ಪರ್ಸನ್ ತುಂಬ ಚೆನ್ನಾಗಿ ಅಂದ್ರೆ ಈ ಚಿಕ್ಕ ಮನೆಯಲ್ಲಿ ಆ್ಯಂಡ್ ಫ್ಯಾಬ್ಯುಲಸ್. ಸೊ ಅವರು ಹೇಗೆ ಅಂತಂದ್ರೆ ಲೈಕ್ ದ ಫಸ್ಟ್ ಶಾಟ್ ಅವ್ರದ್ದು ಹೆಂಗೆ ಅಂತಂದ್ರೆ, ಸೊ ಪ್ರಯಾಣ ಫೆಸಿಲಿಟಿಗೆ ಬಂದು ಗೇಟ್ ತೆಗಿಬೇಕು. ಸೊ ಹೀಸ್ ಸೆಕ್ಯೂರಿಟಿ ಮಳೆ ಬರ್ತದೆ. ಸೊ ಹಾರ್ನ್ ಮಾಡ್ತಾನೆ, ತೆಗಿಯಲ್ಲ. ಒಳ್ಳೆ ಹಿಡಿದ್ಬಿಟ್ಟು ಕೊಡೆ ಹಿಡ್ಕೊಂಡು ಓಪನ್ ಮಾಡಿ ಒಳಗಡೆ ಹೋಗಿ ಎಲ್ಲಿ ಪ್ರಭಾಕರ್ ನೋಡಿದ್ರೆ ಒಂದು ಚಿಕ್ಕ ದೇವಸ್ಥಾನದ ಮುಂದೆ ಹಂಗಾತ ಮಲಗಿರ್ಬೇಕು, ಜೋರು ಮಳೆ ಇದೆ. ಸೊ ಯಾಕೆ ಅಂತಂದರೆ ಇಲ್ಲ ಮೇಡಮ್ ನೆನ್ನೆ ಒಬ್ಬರು ಪೇಷಂಟ್ ಇರೋದು, ನಿಮ್ಗೆ ಗೊತ್ತಲ್ಲ ಪೇಷಂಟ್ ಇರೋದು ಕುಡಿದು ಮಲಗಿಬಿಟ್ಟಿರ್ತಾರೆ ಅಂತ. ಸೊ ಅವ ಮತ್ತೆ ಕೂಗ್ತಾರೆ ಪ್ರಭಾಕರ್ ಅಂತ ಹೇಳ್ತಾನೆ, ನಿಮಗೆ ಅಲ್ಲಿರೋ ಅಂತ ಹೇಳಿದ್ದೆ, ಈ ಕೆಲಸ ಮಾಡು ಅಂತ ಹೇಳಿದ್ದೆ. ಹಿಂಗೆ ನೋಡ್ತಾನೆ, ಮತ್ತೆ ಮಲಗಿಬಿಡ್ತಾನೆ. ಸೊ ಹೆಂಗಿದೆ ರಿವ್ಯೂಸ್ ಹೆಂಗಿದೆ? ಐ ಡೋಂಟ್ ಥಿಂಕ್ ಸೊ ಅಂತಂದರೆ ದಿಸ್ ಈಸ್ ಸಮಥಿಂಗ್. ಆ್ಯಂಡ್ ನನಗೆ ಗೊತ್ತಿಲ್ಲ, ನನಗೆ ವೈಯಕ್ತಿಕವಾಗಿ ಸ್ಲೋ ಮೂವಿಂಗ್ ಏನಿದೆ ಆ ಥರ ಮೂವೀಸ್ ಏನು ಹೋಗುತ್ತೆ, somehow I cherish that. So where I can grab them. ಈ ಚಕ್ ಅಂತ ಹೋಗೋ ಮೂವೀಸ್ಗಿಂತ. ಸೊ ಅದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಅವ್ರು ಲೈಕ್ ಐ ಡೋಂಟ್ ನೋ ಆ ಜಾನರ್ ಆಫ್ ಮೂವೀಸ್. ಬಟ್ ಮಾರ್ಕೆಟ್ ವೈಸ್ ಅಂತ ಏನು ಬಿಟ್ಟೇನಲ್ಲ, ತುಂಬ ಕಾಸು ಮಾಡಿರುವಂತಹದ್ದೇನಲ್ಲ ನನಗೆ ಗೊತ್ತಿರೋ. ಮೇಡಮ್